ಈಗ ನಮಸ್ಕಾರ. ಬಹಳ ಮಂದಿ ಕೇಳತ್ತಿದ್ರಿ ನಾವು ಹೊಸ ಟೆಕ್ಸ್ಟ್ ಬುಕ್ ಓದಬೇಕು ಅಥವಾ ಏನು ಇಲ್ಲಿರುವಂಥ ಹಳೆ ಟೆಕ್ಸ್ಟ್ ಬುಕ್ ಓದಬೇಕು ಅಂತ. ನೋಡಿ, ನನ್ನ ಕಡೆನೂ ಕೂಡ ಏನಿದೆ, ಹಳೆ ಟೆಕ್ಸ್ಟ್ ಬುಕ್ಸು ಕೂಡ ಇದೆ, ಹೊಸ ಟೆಕ್ಸ್ಟ್ ಬುಕ್ ಇದೆ. ಬಟ್ ನಾನು ಸದ್ಯ ಈಗ ಹೊಸ ಟೆಕ್ಸ್ಟ್ ಬುಕ್ಸನ್ನೇ ನಾನು ಓದ್ತಾ ಇರೋದು, ಯಾಕಂದರೆ ಇದನ್ನು ಒಂದು 3 ಬಾರಿ ನಾನು ಓದ್ಬಿಟ್ಟಿದ್ದೀನಿ. ಸೊ ಹೀಗಾಗಿ ನೋಡಿ, ನಾನೆಲ್ಲ ಇಲ್ಲಿ ಮಾರ್ಕ್ ಮಾಡಿರೋದೆಲ್ಲ ನಿಮ್ಗೆ ಕಾಣಿಸ್ತಾ ಇದೆ ಅಂದ್ಕೊಳ್ತಾ ಇದ್ದೀನಿ. ಮತ್ತು ನಾವು ಏನು ಮಾಡಬೇಕು, ಈಗ ಹೊಸ ಟೆಕ್ಸ್ಟ್ ಬುಕ್ ಒಳಗೆ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ಇರ್ತಾವ. ಮತ್ತು ಈಗ ಹೊಸ ಟೆಕ್ಸ್ಟ್ ಬುಕ್ಸ್ ಒಳಗಡೆ ಕೆಲವೊಂದಿಷ್ಟು ಎಕ್ಸ್ಟ್ರಾ ವಿಷಯಗಳನ್ನ ಕೊಟ್ಟಿರ್ತಾರೆ ಅವರು. ನಾವೇನು ಮಾಡ್ಬೇಕಂತಂದರೆ, ಹೀಗೆ ಇಲ್ಲಿ ಖಾಲಿ ಇರುವಂಥ ಜಾಗದೊಳಗೆ ನಾವು ಏನು ಮಾಡಬೇಕು, ಬರಿತಾ ಹೋಗಬೇಕು. ಮೊದಲಿಗೆ ಹಳೆ ಟೆಕ್ಸ್ಟ್ ಬುಕ್ ನಾವು ಇಟ್ಕೋಬೇಕು ಮತ್ತು ಹೊಸ ಟೆಕ್ಸ್ಟ್ ಬುಕ್ಸನ್ನು ಓಪನ್ ಮಾಡಬೇಕು. ಓಪನ್ ಮಾಡಿ ಇದರೊಳಗಡೆ ಏನು ಎಕ್ಸ್ಟ್ರಾ ಪಾಯಿಂಟ್ಸ್ ಕೊಟ್ಟಾರಲ್ರಿ, ಓಕೆ. ಈಗ ಉದಾಹರಣೆಗೆ ಈ ಪಾಠದೊಳಗೆ ಎಕ್ಸ್ಟ್ರಾ ಪಾಯಿಂಟ್ಸ್ ಕೊಟ್ಟಾರಂತಂದರೆ ಇಲ್ಲಿ ಜಾಗ ಇರ್ತದೆ ನೋಡ್ರಿ, ಈ ಜಾಗದೊಳಗಡೆ ಇಲ್ಲಿ ಕೊಟ್ಟಿರುವಂಥ ಎಕ್ಸ್ಟ್ರಾ ಪಾಯಿಂಟ್ಸನ್ನು ನಾವೇನು ಮಾಡಬೇಕು, ಇಲ್ಲಿ ಬರೀಬೇಕು, ಓಕೆನಾ. ಸೊ ನಮ್ದು ಏನಾಗುತ್ತೆ, ಇವಾಗ ಹಳೆ ಟೆಕ್ಸ್ಟ್ ಬುಕ್ ಏನಾಗುತ್ತೆ, ಹೊಸ ಟೆಕ್ಸ್ಟ್ ಬುಕ್ ಆಗಿ ಮಾರ್ಪಾಡಾಗುತ್ತೆ. ಇದನ್ನು ನೀವು 1 ಪಾಯಿಂಟ್ ಅಂತ ಇಟ್ಕೋಬೋದು. ಇದು ಇದಾಯಿತು. ಮತ್ತು ನೆಕ್ಸ್ಟ್, ಈಗ ಯಾರಿಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗತ್ತಿರಲಿಲ್ಲ, ಯಾವುದು ನನಗೆ ಸೈಕಾಲಜಿ ಅರ್ಥ ಆಗ್ತಾ ಇಲ್ಲ ಸರ್, ವಾಮದೇವಪ್ಪದು ಅಂತ ಕೇಳಿದ್ರಿ. ಸೊ ವಾಮದೇವಪ್ಪದು ಇದು ಸ್ವಲ್ಪ ಹಳೆ ಟೆಕ್ಸ್ಟ್ ಬುಕ್ ಇದೆ, ಹಳೆ ಬುಕ್ ಇದೆ. ಸೊ ಹೊಸದು ಒಂದು ಚಾಕ್ಲೇಟ್ ಕಲರ್ ಬರ್ತದೆ, ಏನು ಕಲಿಕಾ ಪ್ರಕ್ರಿಯೆ ಮತ್ತು ಶೈಕ್ಷಣಿಕ ಮನೋವಿಜ್ಞಾನ ಅಂತ, ಅದನ್ನು ಕೂಡ ನೀವು ಓದ್ಬೋದು. ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಈಗ ಉದಾಹರಣೆಗೆ ಶಿಕ್ಷಣಶಾಸ್ತ್ರ ಇದು PUC ಫಸ್ಟ್ ಇಯರ್ದಿದೆ, ಓಕೆನಾ. ನಿಮಗೆ ಇಲ್ಲಿ ನೋಡ್ತಾ ಇದ್ದೀರಿ, ಪ್ರಥಮ PU ಪಠ್ಯಪುಸ್ತಕ ಅಂತ ಇದೆ. ಸೊ ಇಲ್ಲಿ ಅವರು ಪರಿವಿಡಿ ಕೊಟ್ಟಿದ್ದಾರೆ. ಪರಿವಿಡಿ ಒಳಗೂ ಕೂಡ ನಾನು ಒಂದಿಷ್ಟು ಮಾರ್ಕ್ ಮಾಡ್ಕೊಂಡಿನಿ, ಏನು ಓದಬೇಕಂತ. ವ್ಯಕ್ತಿ ವಿಕಾಸವನ್ನು ಓದಬೇಕಾಗ್ತೈತಿ, ನಿಮಗೆ ಶಿಕ್ಷಣ ಪರಿಕಲ್ಪನೆ ಓದುವಂಥ ಅವಶ್ಯಕತೆ ಇಲ್ಲ. ಮತ್ತು ಕಲಿಕೆಯ ಬಗ್ಗೆ ಓದಬೇಕಾಗ್ತೈತಿ, ಕಲಿಕೆಯದು ಮತ್ತು ನಾಯಕದ ಪ್ರಕಾರಗಳನ್ನು ಓದಬೇಕಾಗ್ತೈತಿ. ಆರೋಗ್ಯ ಶಿಕ್ಷಣ GPSTRಗೆ ಪೇಪರ್ 1ಗೆ ಬರ್ತೈತಿ. ಮತ್ತು ಅದೇ ರೀತಿಯಾಗಿ ಇಲ್ಲಿ ಕೂಡ ಇದೆ ಮೌಲ್ಯಯುತ ಶಿಕ್ಷಣ GPS2 ಪೇಪರ್ 1. ಪರಿಸರ ಶಿಕ್ಷಣ ಇದು ಎಕ್ಸ್ಟ್ರಾ ಸ್ಟಡಿ ಅಂತ ಹೇಳ್ಬೋದು GPSTRಗೆ. ಸೊ ಈಗ ನನಗೂ ವ್ಯಕ್ತಿ ವಿಕಾಸದ ಬಗ್ಗೆ ಅರ್ಥ ಆಗಿಲ್ಲ, ಬೆಳವಣಿಗೆ ಮತ್ತು ವಿಕಾಸ ತತ್ವಗಳು ಅರ್ಥ ಆಗಿಲ್ಲ ಅಂತಂದರೆ, ನಾವು ಇಲ್ಲಿರೋ ಪಾಯಿಂಟ್ಸನ್ನು ನೀವು ಓದಿ ಮತ್ತು ಇಲ್ಲಿರುವಂತಹ ಪಾಠಕ್ಕೆ ಹೋಗಿ ಓದ್ಬಿದ್ರೆ ನಮಗೆ ಅರ್ಥ ಆಗುತ್ತೆ. ಹಿಂಗಾದರೂ ಮಾಡಬಹುದು. ಇಲ್ಲ ಸರ್, ನನಗೆ ಇದು ಪುಸ್ತಕ ಮತ್ತು ಇದು ಪುಸ್ತಕ ಓದೋಕ್ಕೆ ಹೊರೆ ಆಗುತ್ತೆ ಅನ್ನೋರು ಏನು ಮಾಡಬೇಕು, ಇದೇ ಪುಸ್ತಕವನ್ನು ನೀವು ಅಷ್ಟೇ ಓದ್ರಿ, 100% ಆಗಿ ನಿಮ್ಗೆ ಏನಾಗುತ್ತೆ, ಚೆನ್ನಾಗಿ ಅರ್ಥ ಆಗುತ್ತೆ. ಮತ್ತು ಇದರಿಂದ ನಿಮಗೆ ಒಂದು ಕ್ವಾಲಿಟಿ ಅಂತಂದರೆ, ನಿಮ್ಮಲ್ಲಿ ಸ್ಟಡಿಯನ್ನು ಕ್ವಾಲಿಟಿ ಮೇಂಟೈನ್ ಮಾಡಲಿಕ್ಕೆ ಆಗುತ್ತೆ. ಈಗ ಯಾರ್ಯಾರು ನೋಟ್ಸನ್ನು ಓದ್ತಾ ಇದ್ದೀರಿ ಅಂತಂದರೆ ದಯವಿಟ್ಟು ಹಂಗೆ ಮಾಡ್ಲಿಕ್ಕೆ ಹೋಗಬೇಡ್ರಿ. ಇದು ಓದಿದಾದ್ಮೇಲೆ ನಿಮಗೆ ಇದೇ ರೀತಿಯೊಳಗೆ ಪ್ರಶ್ನಾಕೋಶ ಅಂತ ವಾಮದೇವಪ್ಪ ಸರ್ ಅವರದೇ ಇದೆ, ಇದನ್ನು ತೊಗೊಂಡು ನೀವು ರೆಫರ್ ಮಾಡಿರಿ. ಅಂದರೆ ಪ್ರತಿ ಪಾಠದಾದ್ಮೇಲೆ ಅವರು ಏನು ಮಾಡಿದ್ರೆ ಪ್ರಶ್ನೆಗಳನ್ನು ಕೊಟ್ಟಾರ, ಮತ್ತು ಇಲ್ಲಿ ಕೊನೆಗೆ ಅವ್ರು ಏನು ಮಾಡ್ಯಾರ, ಉತ್ತರಗಳನ್ನು ಕೂಡ ಕೊಟ್ಟಾರ. ನೀವು ಅದನ್ನು ನೋಡ್ಬೋದು, ಓಕೆನಾ. ಸೊ ಕೊನೆಗೆ ಅವರು ಉತ್ತರಗಳನ್ನು ಕೂಡ ಕೊಟ್ಟಿದ್ದಾರೆ, ನೀವು ಸಾಧ್ಯವಾದರೆ ಉತ್ತರಗಳನ್ನು ಕೂಡ ಹುಡುಕ್ಬೋದು. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಉತ್ತರಗಳನ್ನು, ಓಕೆನಾ. ಸೊ ಈ ರೀತಿಯಾಗಿ, ಸೊ ಐ ಹೋಪ್ ಇದು ಕ್ಲಾರಿಟಿ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಸೈಕಾಲಜಿಗೆ ಈ ರೀತಿಯೂ ಕೂಡ ಓದ್ಬೋದು. ಮತ್ತು ಅದೇ ರೀತಿಯಾಗಿ ನಾವು ಹೊಸ ಟೆಕ್ಸ್ಟ್ ಬುಕ್ಸ್ ಮತ್ತು ಹಳೆ ಟೆಕ್ಸ್ಟ್ ಬುಕ್ಗೆ ಮಾತಾಡಿದ್ದೀನಿ. ಸೈನ್ಸ್ ವಿಜ್ಞಾನ ಬಂದುಬಿಟ್ಟು ಅವರಲ್ಲಿ ಹೆಚ್ಚಾಗಿನೂ ಬದಲಾವಣೆ ಆಗಂಗಿಲ್ಲ. ಬಟ್ ಇಲ್ಲಿ ಹ್ಯುಮ್ಯಾನಿಟೀಸ್ ಅಂತ ಏನು ಬರುತ್ತೆ, ಕಲಾ ವಿಭಾಗದೊಳಗೆ ಹೆಚ್ಚು ಬದಲಾವಣೆಗಳು ಆಗ್ತಾವ. ಸೊ ಅದನ್ನು ಸಾಧ್ಯವಾದಷ್ಟು ಲ್ಯಾಂಗ್ವೇಜ್ ಒಳಗಡೆ ಇರುವಂತಹ, ಅಂದರೆ 6, 7, 8, 9, 10, ವಿಶೇಷವಾಗಿ 8, 9, 10 ತರಗತಿಯ ಲ್ಯಾಂಗ್ವೇಜ್ ಏನದಾವಲ್ಲ, ಅದರ ಹಿಂದ್ಗಡೆ ಕೆಲವೊಂದಿಷ್ಟು ವ್ಯಾಕರಣದ ಭಾಷಾಭ್ಯಾಸಗಳು ಕೊಟ್ಟಿದ್ದಾರೆ. ಅವುಗಳನ್ನು ಕೂಡ ನೀವೇನು ಮಾಡಿ ಜಸ್ಟ್ ನೋಡ್ತಾ ಹೋಗ್ರಿ. ಆಮೇಲೆ ಸಾಧ್ಯದಷ್ಟು ಅವನನ್ನು ಓದ್ತಾ ಹೋಗ್ರಿ. ಅದರಿಂದ ನಿಮಗೆ ಈ ಕಡೆ ಗ್ರಾಮರ್ ಆಗಿ ಕೂಡ ಚೆನ್ನಾಗಾಗ್ತದೆ ಮತ್ತು ವೆಕಾಬ್ಯುಲರಿ ಕೂಡ ಬೆಳೀತಾ ಹೋಗುತ್ತೆ. ಬಟ್ ಏನು ಸೈಕಾಲಜಿ ಬಂದುಬಿಟ್ಟು ಇದನ್ನು ನೀವು ರೆಫರ್ ಮಾಡಿರಿ. ಮತ್ತು ಹೊಸ ಟೆಕ್ಸ್ಟ್ ಬುಕ್ ಕೂಡ ಕ್ಲಿಯರ್ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಐ ಹೋಪ್ ಇವತ್ತು ಇಷ್ಟು ಪುಸ್ತಕದ ಬಗ್ಗೆ ಹೇಳಬೇಕಂತ ಅನಿಸಿತ್ತು, ಹೇಳಿದ್ದೀನಿ. ಇದು ನಿಮ್ಮ ಸ್ನೇಹಿತರು ಕೂಡ ಉಪಯೋಗವಾದ, ದಯವಿಟ್ಟು ಅವ್ರಿಗೆ ಶೇರ್ ಮಾಡಿರಿ. ಮತ್ತೆ ಮುಂದೆ ವಿಡಿಯೋ ಸಿಗೋಣ. ನಮಸ್ಕಾರ.